ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ಬೇರೆ ಬೇರೆ ರೀತಿಯಾದಂತಹ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಒಂದು ಡಿಸೈನನ್ನು ಒಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ದರೆ ಸೇಮ್ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೋಬೋದು. ಮೊದಲು ನೋಡಿ, ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ಕೊಳ್ಳಿ. ಇದನ್ನು ಬಳಸೋದ್ರಿಂದ ಸೀರೆ ಹಾಳಾಗೋದಿಲ್ಲ, ಹಾಗೆ ಹೋಲ್ ಕೂಡ ನೀಟಾಗಿ ಬರುತ್ತೆ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ಈ ಥರ ಒಂದು ನೀಡಲ್ಗೆ ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಬೇಕಿದ್ದರೆ 4 ಎಳೆ ಕೂಡ ನೀವು ಪೋಣಿಸ್ಕೋಬೋದು. ಹಾಗೆ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಎಳೆ ಇರುವಂತಹ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 5 ಥರ ಕುಚ್ಚುಗಳನ್ನು ಹಾಕ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಫಸ್ಟ್ ಡಿಸೈನ್ ನೋಡೋಣ. ಫಸ್ಟ್ ಡಿಸೈನ್ಗೆ ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ರೆ ಇದೇ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಸಲೀಸಾಗಿ ಈ ಥರ ಬರುತ್ತೆ. ನೋಡ್ತಾ ಇರ್ಬೋದು, ಈ ಥರ ತುಂಬ ಈಸಿಯಾಗಿ ಬರುತ್ತೆ. ಇದನ್ನು ಯಾವ ಥರ ಮಾಡೋದಂತ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಇವಾಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತಗೊಂಡು ಬನ್ನಿ. ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ನೋಡಿ ಈ ಥರ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಅದಾದಮೇಲೆ ಒಂದು 2ರಿಂದ 3 ಸಲ ಸುತ್ಕೊಳ್ಳಿ. ಈ ಥರ ಸುತ್ಕೊಂಡ್ಮೇಲೆ ನಾನೀಗ ಯಾವ ಥರ ತೋರಿಸ್ತೀನೋ ಆ ಥರ ಸೈಡಲ್ಲಿ ತಗೊಂಡು ಬನ್ನಿ ನೀಡಲ್. ಈ ಥರ ಇದಕ್ಕಿವಾಗ ಬೀಡ್ಗಳನ್ನು ಪೋಣಿಸ್ಕೋಬೇಕು. ಮೊದಲು ಒಂದು 3 mm ಇರುವಂತಹ ಗೋಲ್ಡ್ ಕಲರ್ ಬೀಡು, ಅದಾದಮೇಲೆ ಒಂದು ಸೇಮ್ ಸೈಜ್ದು ಪರ್ಲು, ವೈಟ್ ಪರ್ಲ್ ಕೂಡ ಹಾಕ್ಕೋಬೋದು. ಕಲರ್ ಚೇಂಜ್ ಕೂಡ ಮಾಡ್ಕೋಬೋದು ಬೀಡ್ಸ್ಗಳು, ಇಲ್ಲಾಂದರೆ ಸೇಮ್ ಇದೇ ಕೂಡ ಹಾಕ್ಕೋಬೋದು. ಈಗ ಈ 3 ಬೀಡ್ಗಳು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಇಟ್ಕೊಂಡು ಇಲ್ಲಿಂದಾನೆ ಸೂಜಿಯನ್ನು ಈ ಕಡೆ ಚುಚ್ಕೋಬೇಕು. ಈ ಸೈಡ್ ತರಬೇಕು, ಈ ಕಡೆಯಿಂದ. ಸೇಮ್ ಇಲ್ಲೂ ಕೂಡ ಇದೇ ಥರ ಬೀಡ್ಗಳನ್ನು ಪೋಣಿಸ್ಕೋಬೇಕು. ಸೇಮ್ ಫಸ್ಟ್ ಒಂದು ಗೋಲ್ಡ್ ಕಲರು, ನೆಕ್ಸ್ಟು ಪರ್ಲನ್ನು ಹಾಕಿದ ಮೇಲೆ ಮತ್ತೆ ಗೋಲ್ಡ್ ಕಲರ್ ಬೀಡು. ವೈಟ್ ಹಾಕಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹಾಕ್ಕೊಂಡು ಇಲ್ಲಿಂದ ಈ ಥರ ತಗೊಂಡು ಈ ಥರ ಒಳಗಡೆಯಿಂದ ತಗೊಂಡು ಬಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2 ಸಲ ಈ ಥರ ಸುತ್ತಕೊಂಡು ನೆಕ್ಸ್ಟು ಫಸ್ಟ್ ಒಂದು ಬೀಡ್ ಕೆಳಗಡೆ ತಗೊಳ್ಳಿ. ಈ ಕಡೆನೂ ಕೂಡ ಅಷ್ಟೇ 2 ಸಲ ಸುತ್ಕೊಳ್ಳಿ ಒಂದೊಂದು ಸೈಡು. ನೆಕ್ಸ್ಟು ಪರ್ಲ್ ಕೆಳಗಡೆ 2 ಸಲ, ಮತ್ತು ಅದರ ಕೆಳಗಡೆ 2 ಸಲ. ಇವಾಗ ಲಾಕ್ ಮಾಡ್ಕೊತೀನಿ. 2 ಸಲ ಸುತ್ಕೊಂಡ್ಮೇಲೆ ಲಾಸ್ಟಲ್ಲಿ ಒಂದು 2 ಸಲ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ಳೋದಿಲ್ಲ, ಟೈಟಾಗಿ ಕೂಡುತ್ತೆ ನೋಡಿ ಈ ಥರ. ಈಗ ಬ್ಯಾಕ್ ಸೈಡಿಂದ ನೀಡಲ್ಲಿ ಈ ಥರ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ಯೂಟಾಗಿರುವಂತಹ ಕುಚ್ಚು ರೆಡಿ ಆಯಿತು. ಇದಕ್ಕೆ ಒಂದು 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಹೋಲ್ ಮಾಡ್ಕೊತೀನಿ. ನೀವು ಇದೇ ಥರ ಇದು ಗ್ಯಾಪ್ ಎಷ್ಟು ಬೇಕಾಗುತ್ತೋ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೋಬೋದು. ಇಲ್ಲಾಂದರೆ ಮೊದಲೇ ನೀವು ಮೆಜರ್ಮೆಂಟ್ ಟೇಪಿಂದ ಮಾರ್ಕನ್ನು ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಇಲ್ಲೂ ಕೂಡ 120 ಕುಚ್ಚು ತೊಗೊಂಡಿದ್ದೀನಿ ನೋಡಿ ಈ ಥರ. ಈ ಬೀಡನ್ನು ಹಾಕ್ತಾ ಇದ್ದೀನಿ. ಬೀಡನ್ನು ಹಾಕಿ ಇದನ್ನು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊತೀನಿ. 2 ಥರ ತೋರಿಸಿದ್ದೀನಿ. ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಒಂದು 3ರಿಂದ 4 ಸಲ ಈ ಥರ ಸುತ್ಕೊಂಡು ಇವಾಗ ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಕೊಂಡು ಕೆಳಗಡೆ ತಗೊಂಡು ಬಂದು ಇದನ್ನು ಹಾಗೆ ಇಟ್ಕೊಳ್ಳಿ.
ನೆಕ್ಸ್ಟ್ ಇವಾಗ ಮುಂದ್ಗಡೆ ಪಾರ್ಟನ್ನು ಈ ಥರ ಮೇಲ್ಗಡೆ ಮಾಡಿಕೊಂಡು ಇದ್ರ ಒಳಗಡೆ ಒಂದು ಈ ಥರ ಬೀಡನ್ನು ಹಾಕಿ ಈ ಬೀಡು ಕಂಪ್ಲೀಟಾಗಿ ಕವರ್ ಆಗಬೇಕು. ನೋಡಿ ಈ ಥರ ಇಟ್ಕೊಂಡು ಮತ್ತೆ ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಅದಾದಮೇಲೆ ಒಂದು 3ರಿಂದ 4 ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಟ್ಟು ಮಾಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ನೋಡಿ ಈ ಥರ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೂ ಕೂಡ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಕೆಲವೊಂದು ಸಲ 300 250 ಕೂಡ ತೊಗೋಬೇಕಾಗುತ್ತೆ. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೆ ಕಸ್ಟಮರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕೂಡ ಅಷ್ಟೇ, ಗ್ಯಾಪ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಒಂದು ಡಿಸೈನು. ಇದಕ್ಕೆ ನಾನು ರಿಂಗ್ ಬೀಡನ್ನು ಬಳಸ್ತಾ ಇದ್ದೀನಿ. ಹಾಗೆ ಕುಚ್ಚು 120 ಮೊದಲೇ ರಿಂಗ್ ಬೀಡನ್ನು ಇದ್ರ ಒಳಗಡೆ ಹಾಕಬೇಕು. ಹಾಕಿ ಈ ಥರ ತಗೊಂಡು ಬನ್ನಿ. ಈ ಥರ ತಂದು ಬೀಡನ್ನು ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಈ ಥರ ಹಿಡ್ಕೊಂಡು ಅಂದಾಜ್ ಮೇಲೆ ಇಲ್ಲಿ 2 ಭಾಗ ಮಾಡಿಕೊಂಡು ಇದನ್ನು ಬ್ಯಾಕ್ ಸೈಡ್ ತಗೊಂಡೋಗಿ ಈ ಥರ ಮಾಡ್ಕೊಳ್ಳಿ. ಈಗ ನಾನು ತೋರಿಸಿದ್ನಲ್ಲ ಈ ಥರ ಈ ಶೇಪಲ್ಲಿ ಬರುತ್ತೆ. ಇವಾಗ ಇದಕ್ಕೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡನ್ನು ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಅದಾದಮೇಲೆ ಒಂದು 2 ಸಲ ಸುತ್ಕೊಳ್ಳಿ. ಇದಕ್ಕೆ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಲೀಫ್ ಬೀಡ್ ಕೂಡ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕುಚ್ಚನ್ನು ಕಟ್ಕೋಬೋದು. ಕರೆಕ್ಟಾಗಿ ಈ ಥರ ಬೆರಳಿಂದ ಟೈಟಾಗಿ ಇಟ್ಕೊಂಡು ಮಿಡಲ್ನಲ್ಲಿ ಬರೋ ಥರ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ ಸ್ವಲ್ಪ ಬಿಟ್ಟು. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದಕ್ಕೂ ಕೂಡ ಅಷ್ಟೇ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೆ ಗ್ಯಾಪ್ ಎಷ್ಟು ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡು. ಫೋರ್ತ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. 127 ಇರುವಂತಹ ಕುಚ್ಚು ಬ್ಯಾಕ್ ಸೈಡಿಂದ ಈ ಥರ ತಂದು ಇದಕ್ಕೆ ಒಂದು ಈ ಥರ ಆರ್ಟ್ ಶೇಪ್ ಇರುವಂತಹ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಕರೆಕ್ಟಾಗಿ ಇಟ್ಕೊಳ್ಳಿ. ಎಷ್ಟು ಉದ್ದ ಬೇಕಾಗುತ್ತೋ ಕುಚ್ಚು ನೋಡ್ಕೊಂಡು ಇಟ್ಕೊಳ್ಳಿ. ಈ ಥರ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಇವಾಗ ಕುಚ್ಚನ್ನು ಜರಿ ಥ್ರೆಡ್ಡಿಂದ ಕಟ್ಕೋಬೇಕು. ನೀವು ಬಾರ್ಡರ್ನಲ್ಲಿ ಸಿಲ್ವರ್ ಕಲರ್ ಇದ್ದರೆ ಸಿಲ್ವರ್ ಕಲರ್ ಜರಿ ಥ್ರೆಡನ್ನು ಬಳಸಿ, ಗೋಲ್ಡ್ ಕಲರ್ ಇದ್ದರೆ ಗೋಲ್ಡ್ ಬಳಸಿ, ಇಲ್ಲ ಅಂದರೆ ಒಂದು ವೇಳೆ ಕಾಪರ್ ಕಲರ್ ಇದ್ದರೆ ಕಾಪರ್ ಜರಿ ಥ್ರೆಡನ್ನು ಬಳಸಿ. ಆವಾಗ ಡಿಸೈನ್ಗೆ ಒಂದು ಲುಕ್ ಬರುತ್ತೆ. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ ಈ ಬೀಡನ್ನು ಈ ಥರ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದಕ್ಕೆ 250ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಒಂದು ಡಿಸೈನು, ಲಾಸ್ಟ್ ಡಿಸೈನು. ಇದಕ್ಕೂ ಕೂಡ ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು 127 ಇರುವಂತಹ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ತರ್ತೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೀವು ಬೇಬಿ ಕುಚ್ಚಾದರೆ ಸ್ವಲ್ಪ ಶಾರ್ಟಾಗೆ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ನೀಡಲ್ ಮುಂದ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2ರಿಂದ 3 ಸಲ ಈ ಥರ ಸುತ್ತಕೊಂಡು ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಇಟ್ಕೊಳ್ಳಿ. ಮತ್ತೆ ಒಂದು 2 ಸಲ ಸುತ್ಕೋಬೇಕು. ನೆಕ್ಸ್ಟು ಕರೆಕ್ಟಾಗಿ ಇದರ ಕೆಳಗಡೆಗೆ ನೀಡಲ್ ಈ ಥರ ತಗೊಂಡು ಬನ್ನಿ. ಮತ್ತೆ ಒಂದು ಬೀಡನ್ನು ಪೋಣಿಸ್ಕೊಳ್ಳಿ. ಸೇಮ್ ಬೀಡಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಬೀಡ್ಸ್ಗಳನ್ನು ಚೇಂಜ್ ಮಾಡಿ ಕೂಡ ಹಾಕ್ಕೋಬೋದು. ಮತ್ತೆ ಒಂದು ಬೀಡನ್ನು ಹಾಕಿ ಇದು ಕೂಡ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಈ ಥರ ಬ್ಯಾಕ್ ಸೈಡ್ ತಗೊಂಡೋಗ್ತೀನಿ. ನೋಡಿ ಈ ಥರ.
ಅದಾದಮೇಲೆ ಒಂದು ಸಲ ಇಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಸುತ್ಕೊಂಡ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕೂಡ ಮಾಡ್ಕೋಬೋದು ಲಾಕು, ಬಿಚ್ಕೊಳ್ಳೋದಿಲ್ಲ. ಆ ಥರ ಕೂಡ ಮಾಡ್ಕೊಳ್ಳೋದ್ರಿಂದ ಈ ಸ್ಟೆಪ್ಪು ನಿಮಗೆ ಬೀಡ್ಸ್ ಎಷ್ಟು ಬೇಕೋ ಅಷ್ಟು ಬೀಡ್ಸ್ಗಳನ್ನು ನೀವು ಹಾಕ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಬೇಬಿ ಕುಚ್ಚಿಗೆ ಬೀಡ್ಗಳನ್ನು ಹಾಕಿ ಮಾಡ್ಕೋಬೋದು. ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೂ ಕೂಡ. ನೋಡಿ ತುಂಬ ಶಾರ್ಟಾಗಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 5 ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ 5 ಡಿಸೈನ್ಗಳಿಗೂ 250ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಒಂದು ಕುಚ್ಚ ಆದಮೇಲೆ ಗ್ಯಾಪ್ ಕೂಡ ಅಷ್ಟೇ ಮೊದಲೇ ಮೆಜರ್ಮೆಂಟ್ ಟೇಪಿಂದ ಅಳತೆ ಕೂಡ ನೀವು ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ಬೆರಳಳತೆಯಿಂದ, ದೂರ ಬೇಕೆಂದರೆ ಹೆಬ್ಬೆಟ್ಟಿಂದ ಮಾಡ್ಕೊಳ್ಳಿ, ಹತ್ರ ಬೇಕಂದರೆ ಈ ಬೆರಳಿಂದ ಮಾಡ್ಕೊಳ್ಳಿ. ಒಂದು ಕುಚ್ಚ ಆದಮೇಲೆ ಗ್ಯಾಪು ಕರೆಕ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ವಿಡಿಯೋನ ನೋಡಿದರೆ ಸಾಕು 5 ಸೀರೆಗಳಿಗೆ ನೀವು ಕುಚ್ಚುಗಳನ್ನು ಕಟ್ಕೋಬೋದು. ಎಲ್ಲ ಡಿಸೈನ್ಗಳು ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.